ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಗಿಲ್ಲಿ ಕಾವ್ಯ ನೋಡ್ತೀರಿ ನಮಗೆಲ್ಲ ಅನ್ಸೋದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ, ಒಂದು ಒಳ್ಳೆ ಬಾಂಡಿಂಗ್ ಇದೆ ಇಬ್ಬರು ನಡುವೆ ಅಂತ ನಾನು ಅಂದ್ಕೊಳ್ತೀನಿ. ಅದೇ ರೀತಿ ಗಿಲ್ಲಿ ಕಾವ್ಯ ಬಿಗ್ ಬಾಸ್ ಮನೇಲಿ ಬಂದಾಗ ನಾನು ಅಂದ್ಕೊಂಡಿದ್ದೆ ಅದನ್ನೇ. ಅಂದರೆ ಗಿಲ್ಲಿ ಕಾವ್ಯನ ರೇಗಿಸ್ಬೋದು, ನನ್ನನ್ನು ಲವ್ ಮಾಡ್ತೀಯಾ, ಗಿಲ್ಲಿ ಕಾವ್ಯ ನನ್ನನ್ನು ಲವ್ ಮಾಡ್ತೀಯಾ ಅಥವಾ ಮದುವೆ ಆಗ್ತೀಯಾ ಅಂತ ಈ ಥರ ಎಲ್ಲ ಗಿಲ್ಲಿ ರೇಗಿಸ್ತಿರ್ತಾನೆ ಕಾವ್ಯನ. ಸೊ ಕಾವ್ಯ ಒಳ್ಳೆ ಫ್ರೆಂಡ್ ಥರನೇ ಅವಳು ಅಂದ್ಕೊಂಡಿರೋದು ಇಷ್ಟವರೆಗೂ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಮೊನ್ನೆ ಪದ್ಮನಾಭನಗರದಲ್ಲಿ ಉತ್ಸವ ಆಗುತ್ತೆ. ಆ ಉತ್ಸವಕ್ಕೆ ಗೆಸ್ಟಾಗಿ ಗಿಲ್ಲಿ, ಕಾವ್ಯ, ತುಂಬ ಜನ, ವಿನಯ್ ಗುರೂಜಿ ಅವ್ರನ್ನೆಲ್ಲ ಕರೆಸಿರ್ತಾರೆ. ತುಂಬ ಜನ ಬಂದಿರ್ತಾರೆ ಗೆಸ್ಟ್ಗಳಾಗಿ. ಇದರಲ್ಲಿ ವಿಶೇಷನ ಇವರಿಬ್ಬರೇ. ಜನಗಳು ಮುತ್ತಿದ್ರು ಅಪ್ಪ, ಕ್ರೇಜ್ ಸಿಕ್ಕಾಪಟ್ಟೆ ಅವರಿಬ್ಬರಿಗೆ. ಅಲ್ಲಿ ನನಗೆ ಅಂದರೆ ಅಬ್ಸರ್ವ್ ಮಾಡಿದ್ದು ಏನಂದರೆ, ಅವರಷ್ಟು ಕ್ಲೋಸ್ ಇದ್ದಾರೆ. ಅಂದರೆ ಅವ್ರ ಫೋನಲ್ಲಿರೋದನ್ನೆಲ್ಲ ಅವ್ರ ಸೀಕ್ರೆಟೆಲ್ಲ ನೋಡ್ಬೋದು. ಆ ರೇಂಜಿಗೆ ಇಬ್ಬರು ಕ್ಲೋಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಕಾವ್ಯ ಫೋನ್ ಕೊಟ್ಬಿಟ್ಟು ಎಲ್ಲ ಇಟ್ಕೊತ ಕೊಡೋದಿರ್ಬೋದು, ಗಿಲ್ಲಿಗೆ ನಾನು ಫೋನ್ ಇಟ್ಕೊಂತ ಹೇಳ್ಬೋದು, ಗಿಲ್ಲಿ ಅವ್ರ ಫೋನ್ ಚೆಕ್ ಮಾಡೋದಿರ್ಬೋದು. ಅಂದರೆ ನನಗೆ ಶಾಕ್ ಆಯಿತು, ನಿನ್ನೆ ಏನು ನೋಡ್ತಾ ಇದೆ ನಮ್ಮ ಕಣ್ಣಲ್ಲಿ ಅಂತ. ಅದೇ ರೀತಿ ಇದು ಗಿಲ್ಲಿ ಕೂದಲೆಲ್ಲ ಕೆದ್ರಕೊಂಡಿತ್ತು. ಆಗ ಕಾವ್ಯ ಕಿವಿಗೆ ಹೋಗ್ಬಿಟ್ಟು ಕೂದಲು ಸರಿ ಮಾಡ್ಕೊ ಅಂತ ಹೇಳೋದಿರ್ಬೋದು. ಆಗ ಗಿಲ್ಲಿ ಕೂದಲು ಸರಿ ಮಾಡ್ಕೊಳ್ಳೋದಿರ್ಬೋದು. ಅಥವಾ ಅದೇ ರೀತಿ ಫ್ಯಾನ್ಸು ನೀವು ನೋಡಿರ್ಬೋದು, ಫ್ಯಾನ್ಸು ಒಂದು ಫೋಟೋ ಕೊಡ್ತಾರೆ. ಅದರಲ್ಲಿ ಗಿಲ್ಲಿ, ಕಾವ್ಯ, ರಾಧಿಕಾ ಪಂಡಿತ್ ಮತ್ತು ಯಶ್ ಫೋಟೋ, ಅದೇ ರೀತಿ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಫೋಟೋ ಇರುತ್ತೆ. ಒಟ್ಟು ಇವ್ರನ್ನೂ ಜೋಡಿ ಮಾಡಿ ಒಂದು ಫೋಟೋ ಕೊಟ್ಟಿರ್ತಾರೆ. ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಒಟ್ಟಿನ ಅದೇ ರೀತಿ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋದಿರ್ಬೋದು. ಆ್ಯಕ್ಚುಲಿ ಆ ಫೋಟೋ ಕೊಟ್ಟಾಗ, ಅಂದರೆ ಜೋಡಿ ಫೋಟೋ ಕೊಟ್ಟಾಗ, ಅಂದರೆ ಯಶ್, ರಾಧಿಕಾ ಥರ, ಅದೇ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಥರ ನಿಮ್ಮ ಜೋಡಿನ ಅನ್ನೋ ರೀತಿ ಕೊಟ್ಟಿದ್ದಾರೆ 3 ಜನ ಫೋಟೋ ಸೇರಿಸಿ. ಅದನ್ನ ನೋಡಿದ ತಕ್ಷಣ ಕಾವ್ಯ ಫುಲ್ ಖುಷಿ. ಆ ಫೋಟೋ ನೋಡ್ದಂಗೆ ಖುಷಿ ಆಗೋದ್ಲು. ಬಟ್ ಯಾಕೆ ಅಷ್ಟು ಖುಷಿ ಪಟ್ಲು ಅಂತ ಗೊತ್ತಿಲ್ಲ. ಅವ್ಳಿಗೂ ಖುಷಿ ಆಯ್ತು, ಅಲ್ಲಿ ನೋಡಿದ್ರಿಗೂ ಖುಷಿ ಆಯ್ತು. ಎಲ್ಲರೂ ಏನೇನೋ ಫೋಟೋ ಗಿಲ್ಲಿ ಅಂತೂ ಅದರಲ್ಲೂ ರೇಗಿಸ್ತಿದ್ದ. ಅವರು ಅಣ್ಣ ತಗೊಳ್ಳೋಣ ಫೋಟೋ ಅಂತ ಅಂದಾಗ, ಏನ್ಲಾ ಮಂಡ್ಯ ಅಷ್ಟರಲ್ಲಿ ಏನ್ಲಾ ಅನ್ನೋ ರೀತಿ ಕೇಳೋದು ರೀತಿ ಇರ್ಬೋದು. ಆಮೇಲೆ ತೆಗ್ದು, ನೀನೇನೋ ರಕ್ತದಲ್ಲಿ ಏನೋ ಬರ್ಕೊಂಡು ಬಂದಿದ್ಯಾ ಅಂದ್ಕೊಂಡ್ರೆ ಇದೇನೆಲ್ಲ ಫೋಟೋ ಕೊಡ್ತಾ ಇದೆಯಾ ಅಂದರು. ಸೊ ಅದನ್ನು ಅನ್ಬಾರ್ದಾಗಿತ್ತು. ಗಿಲ್ಲಿ ಯಾಕೆ ಹೇಳ್ತಿದ್ನಿ ಅಂದರೆ, ಆ ಥರ ಅಂದರೆ ರಕ್ತದಲ್ಲಿ ಬರ್ಕೊಂಡು ಬಂದಿದ್ಯಾ ಅಂದ್ಕೊಂಡೆ ಅಂತ ಹೇಳಿದ್ರಲ್ಲ, ಅದನ್ನು ಹೇಳ್ಬಾರ್ದಾಗಿತ್ತು ಗಿಲ್ಲಿ. ಏಕೆಂದರೆ ಅವ್ರು ಪ್ರೀತಿಯಿಂದ ಒಂದು ಫೋಟೋ ಕೊಟ್ಟಿದ್ದಾರೆ ಅಂದಾಗ ತಗೋಬೇಕು, ಪ್ರೀತಿನ ತಗೋಬೇಕು. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗೇ ಆಯಿತು. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಸೇರಿದ್ರು, ಸಿಕ್ಕಾಪಟ್ಟೆ ಕ್ರೌಡು. ಅದೇ ರೀತಿ ಗಿಲ್ಲಿ ಕಾವ್ಯನ ಪ್ರೊಟೆಕ್ಟ್ ಮಾಡೋದಿರ್ಬೋದು. ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಿದ್ದ ಕಾರಣ ಎಲ್ಲ ಹಿಂಗೆ ಮುತ್ತುವರಿತಿದ್ರು ಒಬ್ರಿಗೊಬ್ರು. ಅವರು ಅಲ್ಲಿರೋ ಬಾಡಿ ಗಾರ್ಡ್ ಕೂಡ ಅಲ್ಲಿ ಏನು ಮಾಡ್ತಾರೆ ಅಂದರೆ ಜನಗಳನ್ನ ತಡೆಯೋಕ್ಕಾಗ್ತಿಲ್ಲ. ಆ ರೇಂಜಿಗೆ ಜನಗಳು ಗಿಲ್ಲಿ ಕಾವ್ಯ ಅಂತೆಲ್ಲ ಮುಟ್ಟೋದಿರ್ಬೋದು, ಎಲ್ಲ ಮಾಡ್ತಿದ್ರು. ಸೊ ಅಷ್ಟರಲ್ಲೂ ಕೂಡ ಗಿಲ್ಲಿ ಕಾವ್ಯನ ಒಂಥರ ಹಿಂಗೆ ಇಟ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಕಾವ್ಯ ಗಿಲ್ಲಿದು ಕೈ ಇಟ್ಕೊಂಡು ಸೇಫ್ಟಿಯಾಗಿ ಹೋಗೋದಿರ್ಬೋದು. ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಆ ಸೀನ್ಗಳೆಲ್ಲ. ತುಂಬ ಜನ ಈಗ 1 ತಿಂಗಳಿಂದ ಫುಲ್ ನೆಗೆಟಿವ್ ಮಾಡಿದ್ರಿ ಕಾವ್ಯನ. ಅಂದರೆ ಕಾವ್ಯ ಗಿಲ್ಲಿನ ಬಿಟ್ಟು ಬೇರೆ ಯಾರ ಹತ್ರನೂ ಮಾತಾಡಬಾರ್ದು. ಕಾವ್ಯ ಗಿಲ್ಲಿ ಬಿಟ್ಟು ಬೇರೆ ಯಾರಿಗೂ ಸಪೋರ್ಟ್ ಮಾಡಬಾರ್ದು. ಆ ಥರ ಅಂದ್ಕೊಬಿಟ್ಟಿದ್ದಾರೆ ಜನಗಳು. ಗೈಸ್, ಅವ್ರ ಲೈಫು ಅವ್ರಿಷ್ಟ. ನೋಡಿ, ನೀವೀಗ ಹೆಂಗೆ ಗಿಲ್ಲಿ ಜೊತೆ ನೋಡಿದಾಗ ಅವಳನ್ನ ಅಂದರೆ ಖುಷಿ ಪಡ್ತಿರೋ, ಈಗ ಕಾವ್ಯ ಬೇರೆ ಯಾರ ಜೊತೆನಾರ ಫಿಲಮ್ ಮಾಡಿಬಿಟ್ರು, ನೀನು ಗಿಲ್ಲಿ ಜೊತೆ ಮಾಡಿದ್ರೆ ಮಾತ್ರ ನಾನು ಸಿನಿಮಾ ನೋಡೋದು, ಇಲ್ಲಾಂದರೆ ನೋಡೋಲ್ಲ, ನೀನು ಗಿಲ್ಲಿಗೆ ಮೋಸ ಮಾಡಿಬಿಟ್ಟೆ, ಈ ಥರ ಅಂದ್ಬಿಡ್ತೀರಾ. ಅಂದರೆ ಈಗ ಗಿಲ್ಲಿ ಕೂಡ ಬೇರೆ ಹುಡುಗಿ ಜೊತೆ ಸಿನಿಮಾ ಮಾಡ್ತಾರೆ. ಅಂದರೆ ಇಲ್ಲಿ ತುಂಬ ಡಿಫ್ರೆನ್ಸ್ ಮಾಡ್ತಾರೆ. ಹುಡುಗಿರ್ಗೊಂಥರ, ಹುಡುಗರಿಗೊಂಥರ, ಆ ಥರ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಹುಡುಗಿ ಬೇರೆ ಇಲ್ಲ, ಹುಡುಗ ಬೇರೆ ಇಲ್ಲ. ಸಿನಿಮಾ ಅಂದರೆ ಸಿನಿಮಾನೇ. ಅವ್ರ ಫ್ರೆಂಡ್ಸ್ಗೆ, ಗಿಲ್ಲಿ ಅವ್ರ ಫ್ರೆಂಡ್ಸ್ಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ, ಅದೇ ರೀತಿ ಕಾವ್ಯ ಕೂಡ ಅವ್ರ ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಅದನ್ನೆಲ್ಲ ನೀವು ತಪ್ಪಾಗೆಲ್ಲ ದಯವಿಟ್ಟು ತಿಳ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ಸಪೋರ್ಟ್ ಮಾಡಿ. ನೀವು ಅವ್ರ ಫ್ಯಾನ್ಸ್ ಆಗಿರೋ ಕಾರಣ, ಗಿಲ್ಲಿ ಫ್ಯಾನ್ಸ್ ಅಷ್ಟೇ, ಆದಷ್ಟು ಸಪೋರ್ಟ್ ಮಾಡಿ ಕಾವ್ಯಂಗೆ. ಒಳ್ಳೆ ಹುಡುಗಿ, ಒಂದೊಳ್ಳೆ ಫ್ರೆಂಡ್ ಥರ ನೋಡ್ತಾಳೆ ಗಿಲ್ಲಿನ. ತುಂಬ ಆ್ಯಕ್ಚುಲಿ ಅವಳು ಬಿಗ್ ಬಾಸ್ ಮನೇಲಿದ್ದಾಗ ಆದಷ್ಟು ಗಿಲ್ಲಿಂಗ್ ಕಂಟ್ರೋಲ್ ಮಾಡಿರೋದೇ ಅವಳು. ಇಲ್ಲ ಅಂದಿದ್ರೆ ನಿಜವಾಗ್ಲೂ ಗಿಲ್ಲಿ ಮಾತಲ್ಲಿ ಮಿತಿ ಅನ್ನೋದೇ ಇರ್ತಿರ್ಲಿಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಿದ್ದ. ಸೊ ಆದಷ್ಟು ಕಂಟ್ರೋಲ್ ಮಾಡಿ ಗಿಲ್ಲಿನ ಒಂದು ರೇಂಜಿಗೆ ಜನಗಳು ಪಡೋ ರೀತಿ ಮಾಡಿರೋದು ಕೂಡ ಒಂದು ರೀತಿ ಕಾವ್ಯ ಅಂತಲೇ ಹೇಳ್ಬೋದು. ಅಲ್ಲಿ ಕಾವ್ಯನ ಪಾಲು ಕೂಡ ಇದೆ. ಆ್ಯಕ್ಚುಲಿ ಕಾವ್ಯ ಕೂಡ ಅಷ್ಟು ಫೇಮಸ್ ಆಗೋದಕ್ಕೆ ಕಾರಣ ಗಿಲ್ಲಿ ಅಂತ ಕೂಡ ಹೇಳ್ಬೋದು. ಕಾವ್ಯ ಇಷ್ಟೊಂದು ಫೇಮಸ್ ಆಗ್ತಿರಲಿಲ್ಲ ಗಿಲ್ಲಿ ಜೊತೆ ಬಂದಿರಲಿಲ್ಲ ಅಂದರೆ. ಸೊ ಹಾಗಾಗಿ ಕಾವ್ಯ ಫೇಮಸ್ ಆಗೋದು ಕೂಡ ಗಿಲ್ಲಿ ಕೂಡ ಕಾರಣ ಅಂತಲೇ ಹೇಳ್ಬೋದು. ನೀವು ಇಬ್ರಿಗೂ ಸಪೋರ್ಟ್ ಮಾಡಿ, ಇಬ್ಬರೂ ಬೆಳೆಸಿ, ಒಟ್ಟಿನಲ್ಲಿ ಚೆನ್ನಾಗಿ ನೋಡಿ. ಇಬ್ಬರೂ ಕೂಡ ಯಾರನ್ನೂ ಭೇದ ಭಾವ ಮಾಡಬೇಡಿ. ಯಾರಿಗಾರ ಸಪೋರ್ಟ್ ಮಾಡಲಿ, ನೀವು ಅವರಿಬ್ಬರಿಗೂ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.